ರಕ್ಷಣೆ ಕೊಡೋ ಪೊಲೀಸರಿಂದಲೇ ನಡೀತು ದೌರ್ಜನ್ಯ. ಧಾರವಾಡದಲ್ಲಿ ಮಾಜಿ ಸೈನಿಕನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ. ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಮೇಲೆ ಹಲ್ಲೆ ಆಗಿದೆ. ರಕ್ಷಣೆ ಕೊಡಬೇಕಾಗಿರುವಂತಹ ಪೊಲೀಸರಿಂದಲೇ ದೌರ್ಜನ್ಯ ನಡೆದಿದೆ. ಮಾಜಿ ಸೈನಿಕನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ನಡೆಸಲಾಗಿದೆ. ನೋಡಿ, ವಿವೇಕಾನಂದ ವೃತ್ತದಲ್ಲಿ ಮೆಸ್ ಅನ್ನ ನಡೆಸ್ತಾ ಇರ್ತಾರೆ ರಾಮಪ್ಪ ನಿಪ್ಪಾಣಿ. ಮೆಸ್ ಯಾಕೆ ಬಂದ್ ಮಾಡಿಲ್ಲ ಅಂತ ಏಕಾಏಕಿ ಬಂದು ಗಲಾಟೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹೆಲ್ಮೆಟ್ ಬಡಿಗೆಯಲ್ಲೇ ಪೊಲೀಸರು ಥಳಿಸಿದ್ದಾರೆ. ಪೊಲೀಸರಿಂದಲೇ ನಡೆದ ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಲ್ಲೆಯಿಂದ ತೀವ್ರ ಗಾಯಗೊಂಡಂತಹ ಮಾಜಿ ಸೈನಿಕ ರಾಮಪ್ಪ ಆತನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ರಕ್ಷಣೆ ನೀಡಬೇಕಿದ್ದಂತ ಪೊಲೀಸರಿಂದ ರೌಡಿ ವರ್ತನೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಘಟನೆಯ ವೇಳೆ ಸ್ಥಳದಲ್ಲೇ ಇರ್ತಾರೆ 4 ಜನ ಪೊಲೀಸರು. ಧಾರವಾಡದ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೇಗೆ ಹಲ್ಲೆ ಮಾಡಿದ್ದಾರೆ ನೋಡಿ. ಸರ್ ನಾವು ಹೇಳಕತ್ತಿದ್ವಲ್ರಿ ಸರ್, ನೀವು ಹೇಳ್ರಿ. 10:30 ಸುಮಾರೆಲ್ಲ ಹುಡುಗರು ಊಟ ಮಾಡಿ ಹೋಗ್ತದ್ರಿ. ಹೋದ ನಂತರ ನಾವು ಫ್ಯಾಮಿಲಿಯವ್ರು ಕೂತು ಊಟ ಮಾಡಕತ್ತೀವ್ರಿ. ಪೊಲೀಸರು ಬಂದು ಹೊಲಸು ಬೈದು ಇಷ್ಟು ತನಕ ಯಾಕೆ ಓಪನ್ ಇಟ್ಟಾರ ಅಂತ ಕೇಳಿದ್ರಿ. ಕೌಂಟರ್ದಾಗ ಇದ್ದಿದ್ದು ಬುಕ್ಸ್ ರೀ, CC ಕ್ಯಾಮ್ರಾ ಎಲ್ಲ ಹೊಡಿದ್ವಿ ರೀ. ಎಲ್ಲ ಸಾಕ್ಷಿ ಎಲ್ಲ ಇದು ಮಾಡಿರಿ. ನಮ್ಮ ಹಸ್ಬೆಂಡ್ನ ಸಿಕ್ಕಾಪಟ್ಟೆ ಹೊಡೆದಾರ್ರಿ. ಹೊಡೆದು ಅಲ್ಲಿ ರೂಮ್ನಾಗೆಲ್ಲ ಬಂದು ಚೆಕ್ ಮಾಡಿ 3 ಮೊಬೈಲ್ ತೊಗೊಂಡೋಗ್ಯಾರ. ಸ್ಟೂಡೆಂಟ್ ಹೋದ್ರಿ ರೂಮ್ನಾಗ ಮ್ಯಾಲೆ ಹುಡುಗರು ಇರ್ತಾರೆ ತೊಗೊಂಡೋಗ್ಯಾರಿ. ನಮಗೂ ಬಡ್ಗಿ ತೊಗೊಂಡ್ಬಂದಂತ ನಾವು ಹುಡುಗನ್ ಕರ್ಕೊಂಡಲ್ಲಿ ರಾತ್ರಿ ಹಿಂದ್ಗಡೆ ಒಣೆಗೂ ಅರ್ಧ ಗಂಟೆ ಕುಂತೇವ್ರಿ ಸರ್. ಆ ಪೆಟ್ಟಾಗೈತಿ. ಪೆಟ್ಟಾದ್ರೂ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಕರ್ಕೊಂಡು ಹೋಗಕ್ ಬಿಡವಾರ್ರಿ. ಏನ್ ರೀಸನ್ ಎದಕ್ ಬಂದು ಹೊಡೆದ್ರು ಅವ್ರಿ ಎಷ್ಟು ತನಕ ಇಷ್ಟ ಲೇಟ್ ತನಕ ಯಾಕೆ ನೀವು ಇಟ್ಕೊಂಡು ಓಪನ್ ಮಾಡಿರಿ ಅಂತ ಹೇಳಿ ಭಯಕತ್ತಾನ. ಯಾಕೆ ಬೈತಾರಿ? ರೆಸ್ಪೆಕ್ಟ್ಲೇ ಮಾತಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಅಲ್ಲಿ ಪೊಲೀಸವ್ರು ಏನಾದರೂ ಊಟ ಮಾಡಕ್ ಬಂದಿದ್ರಾ ಅಥವಾ ಏನಕ್ಕೆ ಹೇಗೆ ಶುರು ಆಯಿತು ಗಲಾಟೆ ಇದು? ಈಗ ಆತನ ಪರಿಸ್ಥಿತಿ ಹೇಗಿದೆ? ಖಂಡಿತ ಪ್ರಭು, ಈಗಾಗಲೇ ನಿನ್ನೆಡೆದಂತ ಇದೊಂದು ಘಟನೆ ಇದೀಗ ಒಂದ್ ರೀತಿಯಾಗಿ ಎಲ್ಲರನ್ನೂ ಬೆಚ್ಚಿ ಬೀಳಿಸುತ್ತೆ. ಯಾಕಂತಂದ್ರೆ ಧಾರವಾಡದ ಸಪ್ತಾಪುರದ ಒಂದು ಮೆಸ್ ಅನ್ನ ಮಾಜಿ ಸೈನಿಕ ರಾಮಪ್ಪ ಅನ್ನೋರು ನಡೆಸ್ತಾ ಇರ್ತಾರೆ. ಈ ಒಂದು ರಾಮಪ್ಪ ಅವ್ರು ನಡೆಸುವಂತ ವೇಳೆಯಲ್ಲಿ ರಾತ್ರಿ 10 ಗಂಟೆವರೆಗೂ ಕೂಡ ಪೊಲೀಸರು ಅಲ್ಲಿ ಬಂದು ಬೀಟನ್ನ ಮಾಡ್ತಾರೆ. ಅವಾಗ 11 ಗಂಟೆವರೆಗೂ ಕೂಡ ಒಂದು ಗೇಟ್ ಓಪನ್ ಇರುತ್ತೆ. ಅವಾಗ ದಿಢೀರ್ನೆ ಒಂದಿಬ್ರು ಪೊಲೀಸರು, ಅಂದ್ರೆ ಧಾರವಾಡದ ಉಪನಗರ ಪೊಲೀಸರು ನೇರವಾಗಿ ಮೆಸ್ ಒಳಗಡೆ ಬರ್ತಾರೆ. ಮೆಸ್ ಒಳಗಡೆ ಬಂದು ಯಾಕೆ ಇನ್ನೂ ಗೇಟ್ ಓಪನ್ ಆಗಿದೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆಯನ್ನ ಮಾಡಿದ ತಕ್ಷಣ ಇಲ್ಲೂ ಸದ್ಯ ಮೆಸ್ ಕೂಡ ಬಂದಾಗಿದೆ, ನಾವು ಅಂದ್ರೆ ಕುಟುಂಬಸ್ಥರಷ್ಟೇ ಊಟ ಮಾಡ್ತಿದ್ವಿ, ಹೀಗಾಗಿ ಊಟ ಮಾಡ್ಕೊಂಡು ಅದನ್ನ ಗೇಟ್ ಕೂಡ ಕ್ಲೋಸ್ ಮಾಡ್ತೀವಿ ಅನ್ನೊಂದು ಮಾತನ್ನ ಹೇಳ್ತಾರೆ. ಇಬ್ರಿಗೂ ಕೂಡ, ಅಂದ್ರೆ ಇಬ್ರು ಪೊಲೀಸರು ಮತ್ತು ಇವ್ರಿಗೆ ರಾಮಣ್ಣ ಅನ್ನುವ ಎಕ್ಸ್ ಆರ್ಮಿಗೆ ಇಬ್ರು ಕೂಡ ಅಲ್ಲಿ ಮಾತಿನ ಚಕಮಕಿ ಆಗಿದೆ. ಚಕಮಕಿ ಆದ ತಕ್ಷಣವೇ ಇಬ್ರು ಇದ್ದಂತ ಪೊಲೀಸರು ಮತ್ತೆ ಒಂದಿಬ್ರನ್ನ ಎಕ್ಸ್ಟ್ರಾ ಪೊಲೀಸರನ್ನ ಕರೆಸಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅನ್ನೊಂದು ಆರೋಪವನ್ನ ಈ ರಾಮಪ್ಪ ಪತ್ನಿಯವ್ರು ಮಾಡ್ತಿದ್ರೆ. ಯಾಕಂತಂದ್ರೆ ಈ ನಾರ್ಮಲ್ ಆಗಿ ಇದ್ದಂತ ಮಾತಿನ ಚಕಮಕಿ ಇದ್ದಂಥದ್ದು ದಿಢೀರ್ನೆ ಅವರೇ ಬಂದು ನಮ್ಮ ಗಂಡನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಹೀಗಾಗಿ ಹಲ್ಲೆ ಮಾಡಿದ್ರು ಕೂಡ ಎಲ್ಲರೂ ಕೂಡ, ಅಂದ್ರೆ ಈ ಒಳಗಡೆ ಇದ್ದಂತ ಟೇಬಲ್ಗಳಾಗಿರ್ಬೋದು, ಕುರ್ಚಿ ಆಗಿರ್ಬೋದು, ಅಥವಾ CC ಕ್ಯಾಮ್ರಾಗಳನ್ನು ಕೂಡ ಹೊಡೆಯುವಂತ ಯತ್ನವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಎಲ್ಲರನ್ನ ಹೊಡೆದು ಹೊರಗೆ ಹಾಕುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು. ಇನ್ನು CC ಕ್ಯಾಮ್ರಾಗಳನ್ನ ಅಳವಡಿಸಿದಂತ ವೇಳೆಯಲ್ಲಿ ಹಾರ್ಡ್ ಡಿಸ್ಕ್ ಸಮೇತ CC ಕ್ಯಾಮ್ರಾಗಳನ್ನು ಕೂಡ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ನನ್ನ ಗಂಡ, ಅಂದ್ರೆ ಗೀತಾ ಹೇಳೋ ಪ್ರಕಾರ ನನ್ನ ಗಂಡ ಎಲ್ಲ ಒಂದಿಷ್ಟು ಗಾಯಗಳಿಂದ ನರಳಾಡ್ತಿದ್ರು ಕೂಡ ಆತನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಬೇಕು, ದಯವಿಟ್ಟು ಬಿಡಿ ಅಂದ್ರೂ ಕೂಡ ಆ ಪೊಲೀಸರು ಯಾರು ಕೂಡ ಬಿಡೋಕೆ ತಯಾರಿಲ್ಲ. ಹೀಗಾಗಿ ನಾವು ಈತನ ಮೇಲೆ ನಿರಂತರವಾಗಿ ಹಲ್ಲೆಯನ್ನ ಮಾಡಿದ್ರು ಕೂಡ ಅವರು ಕೂಡ ಒಂದಿಷ್ಟು ಇಂಜುರಿ ಆಗ್ತಾರೆ, ಪೊಲೀಸರು ಕೂಡ ಇಂಜುರಿ ಆಗ್ತಾರೆ, ಈತ ರಾಮಪ್ಪ ಕೂಡ ಇಂಜುರಿ ಆಗ್ತಾರೆ. ಈ ನಡುವೆ ಮತ್ತೊಂದಿಷ್ಟು, ಅಂದ್ರೆ PSI ಸೇರಿದಂತೆ PI ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ
ಆರೋಪಗಳನ್ನ ಮಾಡ್ತಾರೆ. ಸದ್ಯ ಇಬ್ರು ಕೂಡ ಅಂದ್ರೆ ಇಬ್ರು ಪೊಲೀಸರು ಮತ್ತು ಓರ್ವ ಅಂದ್ರೆ ಮಾಜಿ ಸೈನಿಕ ಇದ್ರೆ ರಾಮಣ್ಣ ಅವ್ರಿಗೂ ಕೂಡ ಈಗ ಕಿಮ್ಸ್ ನಲ್ಲಿ ಚಿಕಿತ್ಸೆಯನ್ನ ಮಾಡಲಾಗ್ತಿದೆ. ಇನ್ನು ಪೊಲೀಸರು ಕೂಡ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಸದ್ಯ ಇದನ್ನ ಮೇಲ್ನೋಟಕ್ಕೆ ನೋಡಿದಂತ ವೇಳೆಯಲ್ಲಿ ಆ ಒಂದು ಹೆಲ್ಮೆಟ್ ಅನ್ನ ತೆಗೆದುಕೊಂಡು ಹೊಡೆಯುವಂತ ಕಾರ್ಯವನ್ನ ದಿಢೀರ್ನ ಪೊಲೀಸರು ಯಾಕೆ ಮಾಡಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಆ ಒಂದು ಏನು ರಾಮಪ್ಪ ಪತ್ನಿ ಇದ್ದಾರೆ ಗೀತಾ ಅವರು ಒಂದಿಷ್ಟು ಆರೋಪಗಳನ್ನ ಮಾಡಿರುವಂತದ್ದು ನೇರವಾಗಿ ಪೊಲೀಸರೇ ಇದಕ್ಕೆ ಕಾರಣ ಆಗಿದ್ದು, ಯಾವುದೇ ರೀತಿಯಾಗಿ ಮಾತಿನಲ್ಲೇ ಮುಗಿಸುವಂತದನ್ನ ಅವರು ಈ ರೀತಿಯಾಗಿ ಮನಸೋಚ್ಚೆ ಹಲ್ಲೆ ಮಾಡಿರೋದು ನಮಗೂ ಕೂಡ ಬೇಸರ ತರಿಸಿದೆ. ಅಷ್ಟೇ ಅಲ್ಲದೆ ಒಂದ್ ರೀತಿಯಾಗಿ ಕ್ರೌರ್ಯದ ವಾತಾವರಣ ಸೃಷ್ಟಿ ಮಾಡಿದ್ದು, ಎಲ್ಲರೂ ಕೂಡ ನಾವು ಭಯಭೀತರಾಗಿದ್ದೀವಿ ಅನ್ನೋದು ಮಾತನ್ನ ಹೇಳಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಶ್ರೀಧರ್.